Hey, what's up everybody? I am Near Eknath. We all came with a new video, dude. So guys, ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇವತ್ತು ಹುಬ್ಳಿಗೆ ಹೊಂಟಿದ್ದೆ ನಮ್ಮ ಫ್ರೆಂಡ್ ಜೋಡಿ. ಅವ ಹೆಂಗೇನೋ ಬ್ಲೇಸರ್ ತೊಗೋಬೇಕಿತ್ತಂತ, ಸೊ ಅದಕ್ಕೆ ಅವ್ನ ಜೋಡಿ ಹೊಂಟಿದ್ದೆ. ಅವ್ರ ಕೈ ಮದುವೆ ಐತಿ, ಸೊ ಅದಕ್ಕೆ ತರಕಂತ ಹೊಂಟಿದ್ವಿ. ಅವಾಗ ನಾನು ಅಂದ್ಕೊಂಡೆ ಇವತ್ತಿನ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋದು. ಭಾಳ ಸತ್ತಲ್ಲ, 2-3 ಇಯರ್ಸ್ ಹತ್ತ ವೀಡಿಯೋಸ್ ಎಲ್ಲ ಮಾಡಿ, ಸೊ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡತ್ತೀನಿ. ವಿಡಿಯೋ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಬಂದು ನಂಗೆ ತಿಳಿಸೋಗ್ರಿ. ಏನು ಚೇಂಜ್ ಮಾಡ್ಬೇಕು, ಯಾವ ಥರ ವಿಡಿಯೋ ಮಾಡ್ಬೇಕು ಅನ್ನೋದಂತ ಹೇಳಿ. ಅಲ್ಲಿವರೆಗೂ ವೀಡಿಯೋಸ್ ಈ ವಿಡಿಯೋ ನೋಡಿ ಹೇಳ್ರಿ. ಅಲ್ಲಿವರೆಗೂ ಎಂಜಾಯ್ ಮಾಡಿರಿ. ಸಿಗೋಣ ಅಂತ ಮತ್ತೆ ಇದೇ ವಿಡಿಯೋದಾಗ ಸಿಗ್ತೀನಿ, ಎಲ್ಲೂ ಹೋಗೋದಿಲ್ಲ. Can you just let me breathe? I don't wanna let you in, but it's too late now. ಹಂಗೆ ವಿಡಿಯೋ ಮಾಡ್ಕೊಬರ್ಬೇಕಾದ್ರೆ ಮುಂದೆ ಸ್ಟ್ರೈಕ್ ಇತ್ತ. ಬಂದು ನೋಡಿದ್ರೆ ನೇಹಾ ಈ ರೆಮಿಡಿಗೋಸ್ಕರ ಈಗ ನ್ಯಾಯ ಸಿಗಲಿ ಅಂತ ಸ್ಟ್ರೈಕ್ ಮಾಡ್ತಿದ್ರೆ. ಬಟ್ ಆಕೆ ಏನೋ ಮಾಡಿರಲಿ, ಬಟ್ ಅವ್ನು ಮಾಡಿದ ತಪ್ಪ. ಸೊ ಅವ್ನ ಮ್ಯಾಗ ಲೀಗಲ್ ಏನು ಆ್ಯಕ್ಷನ್ ತೊಗೋಬೇಕು ಅದನ್ನು ತೊಗೋಬೇಕು. ಲಾ ಗೊತ್ತಿರುತ್ತೆ ಅದು ಏನಾಕತ್ತೆ ಅಂತೇಳಿ. ಸೊ ಅವ್ನ ಮ್ಯಾಗ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕು. ಅಲ್ಲಿಂದ ಸೀದಾ ಅದನ್ನ ನೋಡ್ಕೊತ ಸೀದಾ ಮತ್ತು ನಾವು ಮುಂದೆ ಹೋದ್ವಿ. ಮುಂದಕ್ಕೆ ಸೀದಾ NM ತೆಳಗೆ ಬಂದ್ವಿ. NM ತೆಳಗೆ ಬಂದು NM ಅಂದ್ರೆ ನ್ಯಾಷನಲ್ ಮಾರ್ಕೆಟ್, ಅದ್ರ ತೆಳಗೆ ಬಂದು ಗಾಡಿ ಪಾರ್ಕ್ ಮಾಡಿದ್ವಿ. ಬಟ್ ನಾವು ಹೋಗ್ಬೇಕಿದ್ದು ಯು ಮಾಲಿಗೆ. ಸೊ ಸೀದಾ ಹೊರಗೆ ಬಂದು ಇದೇ ಯು ಮಾಲ್. ಇಲ್ಲಿ ಬಂದು ಇದ್ರ ಫ್ರಂಟೇ ಇರೋದು ನ್ಯಾಷನಲ್ ಮಾರ್ಕೆಟ್. ಇಲ್ಲೆಲ್ಲ ಸಸ್ತೆ ಸಿಗ್ತಾವೆ ಬಟ್ಟೆ ಎಲ್ಲ. ದೆನ್ ಇದಾದ್ಮೇಲೆ ಸೀದಾ ಯು ಮಾಲ್ ಒಳಗೆ ಎಂಟ್ರಿ ಆದ್ಮೇಲೆ ಸೀದಾ ನೋಡೋಣ ಅಂತೇಳಿ ಹಂಗೆ ಸ್ವಲ್ಪ ಫೇಸ್ ತೋರ್ಸೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಟಿಂದ. ಇವನ ನನ್ನ ಫ್ರೆಂಡ್ ಪವನ್ ವಾಗ್ ಅಂತೇಳಿ. ಸೊ ಇಲ್ಲಿಂದ ಸ್ವಲ್ಪ ಮ್ಯಾಗ ಹೋದ್ವಿ, ನೋಡೋಣ ಮ್ಯಾಗ ಹೆಂಗೈತೆ ಅಂತೇಳಿ. ಮ್ಯಾಗ ಹೋದಾದ್ಮೇಲೆ ಸೀದಾ ಅಲ್ಲಿನ ಒಂದಿಲ್ಲ. ಸೊ ಅದಕ್ಕೆ ತೆಳಗೆ ಬಂದು ಈ ಶಾಪ್ ಒಳಗೆ ಸಿಗ್ತದೆ ಅಂತ ಗೊತ್ತಾಯ್ತು. ಸೊ ಈ ಶಾಪ್ ಒಳಗೆ ಬಂದು ನಾವು ಬ್ಲೇಸರ್ ಸಿಗ್ತದೆ ಅಂತ ಗೊತ್ತಾಯ್ತು. ಸೊ ಅಲ್ಲಿಗೆ ಸ್ವಲ್ಪ ಹೊರಗಿಂದ ಒಂದು ವ್ಯೂ ನೋಡಿ ವಿಡಿಯೋ ಮಾಡಿಕೊಂಡೆ ಸೀದಾ ಇಲ್ಲಿಂದ ಒಳಗೆ ಎಂಟ್ರಿ ಕೊಟ್ವಿ. ಇಲ್ಲೊಂದು ನೋಡಿದ ಬ್ಲೇಸರ್ ಮಸ್ತ್ ಐತಿಲ್ಲ ಅಂತೇಳಿ ಚೆಕ್ ಮಾಡಾದ್ಮ್ಯಾಗ ಒಂದು ಲೈಕ್ ಮಾಡಿದೆ. ಇದಲ್ಲ ಇನ್ನೊಂದು, ಬಟ್ ಅದನ್ನು ತೋರಿಸಿಲ್ಲ. ನಾನು ಆದ್ಮ್ಯಾಗ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನಾ ಹೆಂಗೆ ಕಾಣತೀನಿ ಅಂತೇಳಿ. ಸೊ ಅದಾದ್ಮೇಲೆ ಪರ್ಚೇಸ್ ಆದ್ಮ್ಯಾಗ ಹೊರ ಬಂದ್ವಿ. ಬಿಲ್ ಎಷ್ಟು ಆತಂದ್ರೆ 3495 ಆಯ್ತು. ಸೊ ಅದಾದ್ಮ್ಯಾಗ ಸೀದಾ ಜುಡೆ ಹೋಗೋಣ ಅಂತ ಹೇಳಂದ. ಸೊ ಅದಕ್ಕೆ ನಾವು ಮ್ಯಾಗ ಹೊಂಟಿದ್ವಿ ಜುಡೆಗೆ. ಸೀದಾ ಮ್ಯಾಗ ಬಂದ್ವಿ. ದೆನ್ ಅದಾದ್ಮ್ಯಾಗ ಸೀದಾ ಜುಡಿಯೋ ಎಂಟ್ರಿ ಕೊಟ್ಟು ಸರೌಂಡಿಂಗ್ ಒಂದು ವಿಡಿಯೋ ಮಾಡಿದ್ದೆ ಹೆಂಗೈತೆ ಅಂತೇಳಿ. ಮಾಲ್ ಒಳಗಿರೋ ಜುಡಿಯೋದು ಅಷ್ಟು ವಿಡಿಯೋ ಮಾಡೋಷ್ಟ್ರಾಗ 1-2 ಶರ್ಟ್ ಲೈಕ್ ಮಾಡಿದ್ದೆ. ಸೊ ಅದನ್ನು ತೊಗೊಂಡೆ ಸೀದಾ ಟ್ರಯಲ್ ರೂಮಿಗೆ ಹೋಗಿ ಚೆಕ್ ಮಾಡತ್ತೀನಿ. ಅಷ್ಟಾಗ ನಂದು ಕೈ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿತ್ತು. ಹುಬ್ಳಿದಾವಡ್ ಬಿಸ್ಲಿಗೆ ಮಾರ್ಕೆಟ್ ಬಿಸ್ಲೈತಿ ಹುಬ್ಳಿದಾವಡ್ದಾಗ. ಸೊ ಯಾವುದು ಶರ್ಟ್ ಇಷ್ಟ ಆಗಲಿಲ್ಲ ಅಲ್ಲಿ. ಸೊ ಅದ್ರ ಸಂಬಂಧ ಹೊರ ಬಂದು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಒಂದು ಸರ್ಕಲ್ ಹೊಡೆಯಷ್ಟಾಗ ನಮ್ಗೆ ಹೊಟ್ಟೆ ಸೆತ್ತ. ಸೊ ಹೋಟ್ಲಿಗೆ ಹೊಡೆಯತ್ತ ಗಾಡಿ. ಅಲ್ಲೇ ಸರ್ಕಲ್ದಾಗ ಒಂದು ಸೈಡಿಗೆ ಹೋಟೆಲ್ ಐತಿ, ಶ್ರೀ ಸಾಯಿ ಲಾಡ್ಜ್ ತೆಳಗೆ ಐತಿ. ಅಲ್ಲಿ 60 ರೂಪೀಸಿಗೆ ಬಿರಿಯಾನಿ ಕೊಡ್ತಾರೆ, ಮಸ್ತ್ ಐತಿ. ಸೊ ಆ ಬಿರಿಯಾನಿ ತೊಗೊಂಡು ಅಲ್ಲಿ ತಿಂದಾದ್ಮೇಲೆ ಸೀದಾ ಹೊರಗೆ ಬಂದು ನೋಡಿದ್ರೆ ಫುಲ್ಲು ಬಿಸಿಲಿತ್ತು. ಮತ್ತು ಅದ್ರಾಗೂ ಟ್ರಾಫಿಕ್ ಬೇರೆ. ಹುಬ್ಳಿದಾವಡ್ದಾಗ ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ ಹೋಗ್ಬೇಕಂದ್ರೆ ಬಾಳ್ಕೆ ಟ್ರಾಫಿಕ್ ಇರ್ತೈತಿ. ದಾಟಬೇಕಂದ್ರೆ ಆಗೋದೇ ಇಲ್ಲ. ಬೆಂಗಳೂರಿಗೆ ಕಾಂಪಿಟೇಷನ್ ಕೊಡ್ತದೆ ಇನ್ನೊಂದು ಸ್ವಲ್ಪ ಅದ್ರಾಗ ಹುಬ್ಳಿದಾವಡ್ ಟ್ರಾಫಿಕ್. ನಮಗೆ ಟ್ರಾಫಿಕಲ್ಲಿ. ಸೊ ಅದಾದ್ಮೇಲೆ ಟ್ರಾಫಿಕ್ ಎಲ್ಲ ದಾಟ್ಕೊಂತ ಹೊಂಟ್ವಿ ಮುಂದೆ. ಹಂಗೆ ಹೋಗೋಬೇಕಾರೆ ಆಗಲೇ ಬಿ ತೋರಿಸಿದ್ನಲ್ಲ, ಅದೇ ಜಾಗ ಇದೆ. ಸ್ಟ್ರೈಕ್ ಆಗತ್ತಿತ್ತಲ್ಲ, ಎಲ್ಲ ಇದೆ. ಇಲ್ಲಿ ಫ್ರಂಟ್ ಆಗತ್ತಿತ್ತು. ನಾವು ಹೋಗಿ ಬರೋಷ್ಟ ಎಲ್ಲ ಸ್ಟ್ರೈಕ್ ಮುಗಿದೋಗಿತ್ತೆ. ಸೊ ಎಲ್ಲರೂ ಅವ್ರ ಮನೆಗೆ ಹೋಗಿದ್ರೆ. ಸೊ ನಾವು ಈ ಲಾಗ್ ಎಂಡ್ ಮಾಡಿ ಸೀದಾ ಮನೆಗೆ ಹೋಗೋಣ ಅಂತೇಳಿ ಎಂಡ್ ಮಾಡತ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.
Till then, bye guys. Do subscribe my channel and do follow me in Instagram.